ಆತ್ಮೀಯ ಪಾಲಕರೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳೇ, ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ಈ ವಿಡಿಯೋನ ಪ್ರಸ್ತುತಪಡಿಸಲಾಗುತ್ತಿದ್ದು, ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ಈಗಾಗಲೇ ಆನ್ಲೈನ್ ತರಬೇತಿಯನ್ನು ನಾವು ಪ್ರಾರಂಭಿಸಿದ್ದೇವೆ. ನವೋದಯ, ಸೈನಿಕ, ಕಿತ್ತೂರು, ಮುರಾರ್ಜಿ ಹಾಗೂ ಇನ್ನಿತರ ವಸತಿ ಶಾಲೆಗಳಿಗೆ ಆನ್ಲೈನ್ ತರಬೇತಿಯನ್ನು ನಾವು ಕೊಡ್ತಾ ಬಂದಿದ್ದೇವೆ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ಪೆಷಲಿ ಏನಪ್ಪ ಅಂದರೆ ನಿಮಗೆಲ್ಲರಿಗೂ ಇರುವಂಥ ಕೆಲವು ಗೊಂದಲ, ಅಂದರೆ ನವೋದಯ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಗೊಂದಲದ ಬಗ್ಗೆ ವಿಡಿಯೋ ಮಾಡೋಕ್ಕೆ ಬಂದಿದ್ದೇನೆ. ಅದರ ಬಗ್ಗೆ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ನೀವು ಇನ್ನೂ ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಮುಂದೆ ಬರುವಂತಹ ನೋಟಿಫಿಕೇಷನ್ಗಳನ್ನು ನೀವು ಪಡೆದುಕೊಳ್ಳಿ. ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ವಿಡಿಯೋ ಈಸ್ ರೆಪ್ರೆಸೆಂಟೆಡ್ ಬೈ ಶ್ರೀ ಗುರು ಕೋಚಿಂಗ್ ಕ್ಲಾಸಸ್. Sri Guru coaching classes already giving coaching for Navodaya, Sainika, Kitturu, Morarji and other residential school entrance exam. Okay, online classes. If you want to online classes means, in below number contact as soon as possible and subscribe our YouTube channel, like it, share it as much as possible. In this video, I am going to give some information regarding how to apply for the Navodaya exam. Navodaya notifications are already open. For that, some parents and some guardians have the issues how to apply Navodaya exams. Students, in this video, I am going to give the full information regarding the Navodaya application. My dear students, in your mind, you have how to apply for Navodaya. Sir, how to be apply for Navodaya? How to apply for Navodaya means, okay, first I will give required documents and eligibility. Okay, required documents and eligibility. ಅಂದರೆ ನಿಮ್ಮ ಮನಸ್ಸಲ್ಲಿ ಸರ್ ನವೋದಯ ಪರೀಕ್ಷೆನ ಅಪ್ಲಿಕೇಶನ್ ಹಾಕೋದು ಹೇಗೆ ಸರ್ ಅಂತ ಇರೋ ಗೊಂದಲಕ್ಕೆ ನಾನು ಏನು ಮಾಡ್ತೀನಿ, ಬೇಕಾದಂತಹ ಡಾಕ್ಯುಮೆಂಟ್ಸ್ಗಳು ಜೊತೆಗೆ ಅದಕ್ಕೆ ಏನು ಎಲಿಜಿಬಿಲಿಟಿ ಏನಿದೆ ಕ್ರೈಟೇರಿಯಾ ಅಂದ್ರೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಹೌದು ಸರ್, ನವೋದಯ ಅಪ್ಲಿಕೇಶನ್ನ ನಾವು ಹಾಕೋದ್ರ ಬಗ್ಗೆ ಕೇಳ್ತಾ ಇದ್ದೀವಿ. ಹಾಗಾದರೆ ನೋಡಿ, ಇಲ್ಲಿ ಅಂದರೆ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿ ಒಂದೇ ಏನು ಮಾಡಿದ್ದಾನೆ, ನವೋದಯ ಅಪ್ಲಿಕೇಶನ್ನ ಹೊರಗಡೆ ಬಿಟ್ಟಿದ್ದಾನೆ. ಕೊನೆಯ ದಿನಾಂಕ 16/9/2024, ಅವತ್ತು ಲಾಸ್ಟ್ ಡೇಟ್ ಇದೆ. ಓಕೆ, ಫಸ್ಟ್ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಅಂದರೆ ಅಪ್ಲಿಕೇಶನ್ ಹಾಕಲಿರುವ ಕೊನೆಯ ದಿನಾಂಕ ಯಾವುದು ಸರ್? ವಾಟ್ ಇಸ್ ದ ಲಾಸ್ಟ್ ಡೇಟ್ ಮೀನ್ಸ್? ಓಕೆ, ಲಾಸ್ಟ್ ಡೇಟ್ ಈಸ್ ಆಲ್ ಆಫ್ ಯು ಲುಕ್ ಎಟ್ 16 ಸೆಪ್ಟೆಂಬರ್ 2024. 16 ಸೆಪ್ಟೆಂಬರ್ 2024 ಕೊನೆಯ ದಿನಾಂಕ. ಓಕೆ ಸರ್, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ವಿಚ್ ಡಾಕ್ಯುಮೆಂಟ್ಸ್ ವಿ ವಾಂಟ್ ಟು ಅಪ್ಲೈ ಅಂದರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕೋ ಅದನ್ನು ಅಪ್ಲಿಕೇಶನ್ ಹಾಕೋಕೆ ಅಂದರೆ ದ ಫಾಲೋವಿಂಗ್ ಡಾಕ್ಯುಮೆಂಟ್ಸ್ ಇನ್ ದ ಸಾಫ್ಟ್ ಫಾರ್ಮ್ JPG ಫಾರ್ಮೆಟ್ ಆಫ್ ಸೈಜ್ 10 KB to 100 KB may be kept ready for the registration. Of online application. ಅಂದರೆ ಮೇಲೆ ಇಲ್ಲಿ ಕೇಳಿರುವಂತಹ ಎಲ್ಲ ದಾಖಲೆಗಳನ್ನು ಸಾಫ್ಟ್ ಫೈಲ್ ಸೈಜನ್ನು ಎಷ್ಟಿರಬೇಕು? ಸೈಜು 10ರಿಂದ 100 KB, 10ರಿಂದ 100 KB ಒಳಗೆ ಇರಬೇಕು. 10ರಿಂದ 100 KB ಒಳಗೆ ಇರಬೇಕು. ಸರ್, ಮೊದಲನೇದಾಗಿ ಸರ್ಟಿಫೈಡ್ ವೆರಿಫೈಡ್ ಬೈ ದ ಹೆಡ್ ಮಾಸ್ಟರ್ ಮೆನ್ಷನಿಂಗ್ ದ ಡೀಟೇಲ್ಸ್ ಆಫ್ ಕ್ಯಾಂಡಿಡೇಟ್ಸ್ ಇನ್ ದ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್. ಅಂದರೆ ನಿಮ್ಮ ಶಾಲೆ, ನೀವು ಓದುತ್ತಿರುವ ಶಾಲೆಯ ಹೆಡ್ ಮಾಸ್ಟರ್ ಅಂದರೆ ಮುಖ್ಯೋಪಾಧ್ಯಾಯರ, ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಅಂದರೆ ಹೆಡ್ ಮಾಸ್ಟರ್ ಸಹಿ ಒಳಗೊಂಡಂತಹ ಅಪ್ಲಿಕೇಶನ್ ಫಾರ್ಮ್. ಆ ಅಪ್ಲಿಕೇಶನ್ ಫಾರ್ಮ್ ನೀವು ಆನ್ಲೈನಲ್ಲಿ ಸಿಗುತ್ತೆ. ಇಲ್ಲಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಅಪ್ಲಿಕೇಶನ್ ಫಾರ್ಮ್ನ ಲಿಂಕನ್ನು ಹಾಕಿರ್ತೀನಿ. ಓಕೆ, ಆ ಅಪ್ಲಿಕೇಶನ್ ಫಾರ್ಮ್ನ ಲಿಂಕನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರುವಂತಹ ಎಲ್ಲ ಮಾಹಿತಿಯನ್ನು ತುಂಬಿ ಕೊನೆಗೆ ಆ ಶಾಲೆಯ ಹೆಡ್ ಮಾಸ್ಟರ್ ಸೈನ್ ಮತ್ತು ಸೀಲು ಕಂಪಲ್ಸರಿ ಬೇಕಾಗುತ್ತೆ. ಓಕೆ, ಅದು ತೋರಿಸ್ತೀನಿ, ಕೊನೆಯಲ್ಲಿ ತೋರಿಸ್ತೀನಿ ಡಾಕ್ಯುಮೆಂಟ್ಸ್ನ, ಕೊನೆಯಲ್ಲಿ ತೋರಿಸ್ತೀನಿ. ನೆಕ್ಸ್ಟ್, ಫೋಟೋಗ್ರಾಫ್. ಪರೀಕ್ಷೆ ಬರೆಯುವ ವಿದ್ಯಾರ್ಥಿಯ ಫೋಟೋ ಬೇಕು. ಓಕೆ, ಯಾವ ವಿದ್ಯಾರ್ಥಿ ಪರೀಕ್ಷೆ ಬರೀತಾನೆ, 5ನೇ ತರಗತಿಯ ವಿದ್ಯಾರ್ಥಿ, ಆ ವಿದ್ಯಾರ್ಥಿಯ ಫೋಟೋ ಬೇಕಾಗುತ್ತೆ. ಸಿಗ್ನೇಚರ್ ಆಫ್ ದ ಪೇರೆಂಟ್ ಅಂದರೆ ಪಾಲಕರ ಸಹಿ, ತಂದೆ ಅಥವಾ ತಾಯಿಯ ಪಾಲಕರ ಸಹಿ. ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಅಂದರೆ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಯ ಸಹಿ ಬೇಕಾಗುತ್ತೆ. ಜೊತೆಗೆ ಆಧಾರ್ ಡೀಟೇಲ್ಸ್ ಆರ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಕಾಂಪಿಟೆಂಟ್ ಗವರ್ನಮೆಂಟ್ ಅಥಾರಿಟಿ. ಓಕೆ, ಅಂದರೆ ನಿಮ್ಮ ಮಗುವಿನ ಅಥವಾ
ತಂದೆ ತಾಯಿ ಪಾಲಕರ ಆಧಾರ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಡೀಟೇಲ್ಸ್ ಆದ್ರೂ ಕೊಡಬೇಕು, ಇಲ್ಲ ವಾಸಸ್ಥಳ ಅಂದರೆ ಇಲ್ಲಿ ಏನಂತ ಹೇಳಿದರೆ ಇಶ್ಯೂಡ್ ಬೈ ದ ಗೌರ್ಮೆಂಟ್ ಅಥಾರಿಟಿ, ಅಂದರೆ ಸರ್ಕಾರದ ಕೆಲವೊಂದು ಅಥಾರಿಟಿ ಅಂದರೆ ಕೆಲವೊಂದು ಸಂಸ್ಥೆಗಳಿರ್ತಾವಲ್ಲ, ಅಂದರೆ ಕೆಲವೊಂದು ರಾಜ್ಯಗಳಲ್ಲಿ ಆ ಸಂಸ್ಥೆಗಳು ನೀಡುವಂತಹ ವಾಸಸ್ಥಳದ ದೃಢೀಕರಣ ಬೇಕಾಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಹೇಳ್ತೀನಿ ಯಾಕೆ ಸರ್ ಅಂತ ಹೇಳ್ತೀನಿ ಮುಂದೆ. ಬೇಸಿಕ್ ಡೀಟೇಲ್ಸ್ ಆಫ್ ಕ್ಯಾಂಡಿಡೇಟ್ಸ್ ಲೈಕ್ ಸ್ಟೇಟ್, ಡಿಸ್ಟ್ರಿಕ್ಟ್, ಬ್ಲಾಕ್, ಆಧಾರ್ ನಂಬರ್, ಫೋನ್ ನಂಬರ್ ಎಕ್ಸೆಟ್ರಾ ಆರ್ ಟು ಬಿ ಫಿಲ್ಡ್ ಇನ್ ದ ಅಪ್ಲಿಕೇಶನ್ ಪೋರ್ಟಲ್. ಅಂದರೆ ಇದರ ಜೊತೆಗೆ ಆ ವಿದ್ಯಾರ್ಥಿಯ ಯಾವ ತಾಲೂಕಲ್ಲಿ ಹೋಗ್ತಾನೆ ಅಂದರೆ ಇತರೆ ಮಾಹಿತಿ ಯಾವುದು, ತಾಲೂಕು, ಜಿಲ್ಲೆ, ಬ್ಲಾಕ್ ಅಂತ ಬರುತ್ತೆ, ಅದು ಆಧಾರ್ ನಂಬರ್ ಕೊಡಬೇಕು, ಜೊತೆಗೆ ಫೋನ್ ನಂಬರ್ ಕೊಡಬೇಕಾಗುತ್ತೆ. ತಾಲೂಕು, ಜಿಲ್ಲೆ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಇವೆಲ್ಲ ಮಾಹಿತಿಗಳನ್ನು ಕೊಡಬೇಕಾಗುತ್ತೆ. ಏನು, ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಬ್ಲಾಕು, ಆಧಾರ್ ನಂಬರು, ಫೋನ್ ನಂಬರು, ಇದ್ರ ಜೊತೆಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಆ ಹುಡುಗನ ಸಹಿ, ಆ ಹುಡುಗನ ಫೋಟೋ, ಜೊತೆಗೆ ಪಾಲಕರ ಸಹಿ, ಇವೆಲ್ಲ ಸಾಫ್ಟ್ ಕಾಪಿ ಅಂದರೆ ಸ್ಕ್ಯಾನ್ ಮಾಡಿ ನಾ ಹೇಳಿದ್ದಲ್ಲ 10 ರಿಂದ 100 KB ಒಳಗಡೆ JPG ಫಾರ್ಮೆಟಲ್ಲಿ ಇರಬೇಕು. ಓಕೆ ಸರ್, ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಅಲ್ಲವಾ? ಓಕೆ, ಇವೆಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದೀವಿ. ಹಾಗಾದರೆ ಸರ್ ಪರೀಕ್ಷೆ ಬರೆಯೋಕ್ಕೆ ಯಾರು ಎಲಿಜಿಬಲ್ ಇದ್ದಾರೆ, ಯಾವ ವಿದ್ಯಾರ್ಥಿಗಳು ಅರ್ಹರು ಪರೀಕ್ಷೆ ಬರೆಯೋದಕ್ಕೆ ಅಂತ ನೋಡೋದಾದರೆ, ಕ್ಯಾಂಡಿಡೇಟ್ ಹ್ಯಾಸ್ ಟು ಬಿ ಸ್ಟಡಿ ಕ್ಲಾಸ್ 5th ಇನ್ ಎನಿ ಆಫ್ ಗೌರ್ಮೆಂಟ್ ಆರ್ ಗೌರ್ಮೆಂಟ್ ರಿಕಗ್ನೈಸ್ಡ್ ಸ್ಕೂಲ್ಸ್ ಲೊಕೇಟೆಡ್ ಇನ್ ದ ಸೇಮ್ ಡಿಸ್ಟ್ರಿಕ್ಟ್ ಡ್ಯೂರಿಂಗ್ 2024 and 25. ಅಭ್ಯರ್ಥಿಯು ಯಾವುದೇ ಸರ್ಕಾರ ಮಾನ್ಯತೆ ಪಡೆದ ಶಾಲೆಗಳಲ್ಲಿ 2024-25 ಅವಧಿಯಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿರಬೇಕು. ಇದು ಇಂಪಾರ್ಟೆಂಟ್. ಓಕೆ, ಮೀನ್ಸ್ 5th ಸ್ಟ್ಯಾಂಡರ್ಡ್, ಪ್ರೆಸೆಂಟ್ 5th ಓದ್ತಿರಬೇಕು. ಇವಾಗ 5 ಓದ್ತಿರೋ ಮಕ್ಕಳುಗಳಿಗೆ ಮಾತ್ರ ಈ ಪರೀಕ್ಷೆ ಬರೆಯೋಕ್ಕೆ ಅರ್ಹರು. ದ 5th class students only eligible. Only the bona fide resident candidates from the district. ಓಕೆ, ಜಿಲ್ಲೆಯ ವಾಸಸ್ಥಳ ಪ್ರಮಾಣ ಪತ್ರ ಅಂದರೆ ಮಗು ಯಾವ ಜಿಲ್ಲೆಯಲ್ಲಿ ಓದ್ತಿದೆಯಲ್ಲ ಅದೇ ಜಿಲ್ಲೆಯ ವಾಸಸ್ಥಳ ಇರಬೇಕು. ಮಗು ಓದುತ್ತಿರುವ ಜಿಲ್ಲೆಯ ವಾಸಸ್ಥಳ ಪ್ರಮಾಣ ಪತ್ರ ಇರಬೇಕು, ಅಥವಾ ಬೋನಫೈಡ್ ಸರ್ಟಿಫಿಕೇಟ್ ಅಂತಾರೆ. ಬೋನಫೈಡ್ ಅಥವಾ ವಾಸಸ್ಥಳ ಪ್ರಮಾಣ ಪತ್ರ ಆ ಮಗು ಓದುತ್ತಿರುವ ಜಿಲ್ಲೆಯದೇ ಇರಬೇಕು. ಆವಾಗ ಆ ಮಗು ಎಲಿಜಿಬಲ್ ಆಗುತ್ತೆ, ಅರ್ಹ ಆಗುತ್ತೆ. ರಿಪೀಟರ್ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ. ಪುನರಾವರ್ತಿತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಲ್ಲ. ಈಗಾಗಲೇ ನವೋದಯ ಪರೀಕ್ಷೆನ ಒಂದು ಸಲ ಬರೆದಿದ್ವಿ ಸರ್, ಅಂದರೆ 5ನೇ ತರಗತಿಯಲ್ಲಿ ಬರೆದಿವಿ ಅಂದರೆ ಅವರಿಗೆ ನೆಕ್ಸ್ಟ್ ಟೈಮ್ ಬರೆಯೋಕ್ಕೆ ನಾಟ್ ಎಲಿಜಿಬಲ್, ಅರ್ಹರಲ್ಲ, ಅವ್ರಿಗೆ ಇದಕ್ಕೆ ಎಲಿಜಿಬಲ್ ಅಲ್ಲ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ಓಕೆ, ಇದರ ಜೊತೆಗೆ ದ ವ್ಯಾಲಿಡ್ ರೆಸಿಡೆಂಟ್ ಪ್ರೂಫ್ ಆಸ್ ನೋಟಿಫೈಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆಫ್ ದ ಪೇರೆಂಟ್ ಆಫ್ ದ ಸೇಮ್ ಡಿಸ್ಟ್ರಿಕ್ಟ್. ಭಾರತ ಸರ್ಕಾರವು ಸೂಚಿಸಿದಂತೆ ಅದೇ ಜಿಲ್ಲೆಯ ಪೋಷಕರ ಮಾನ್ಯವಾದ ವಾಸಸ್ಥಳ ಪ್ರಮಾಣ ಪತ್ರ. ಒನ್ಸ್ ಅಗೇನ್ ಇದನ್ನು 2-3 ಸಲ ಹೇಳಿದ್ದೇನೆ. ಇದನ್ನ ಯಾವುದು, ರೆಸಿಡೆನ್ಷಿಯಲ್ ಪ್ರೂಫ್ ಅಂದರೆ ಅದೇ ಜಿಲ್ಲೆ ಇರಬೇಕಂತೆ. ಯಾವ ಜಿಲ್ಲೆಯಲ್ಲಿ ಮಗು ಓದ್ತಿದೆಯೋ ಅದೇ ಜಿಲ್ಲೆಯ ವಾಸಸ್ಥಳ ಪ್ರಮಾಣ ಪತ್ರ ಇರಬೇಕಂತ ಹೇಳ್ತಿದ್ದಾರೆ. ಅಕಸ್ಮಾತ್ ನೀವು ಇನ್ನೂ ವಾಸಸ್ಥಳ ಪ್ರಮಾಣ ಪತ್ರ ಮಾಡಿಸಿಲ್ಲ ಅಂದರೆ ಆದಷ್ಟು ಬೇಗ ಅದನ್ನು ಮಾಡಿಸಿ. ಎ ಕ್ಯಾಂಡಿಡೇಟ್ ಸೀಕಿಂಗ್ ಅಡ್ಮಿಷನ್ ಮಸ್ಟ್ ನಾಟ್ ಹ್ಯಾವ್ ಬೀನ್ ಬೋರ್ನ್ ಬಿಫೋರ್ 1/5/2013 and after 31/7/2015. ಬೋತ್ ಡೇಟ್ಸ್ ಆರ್ ಇನ್ಕ್ಲೂಸಿವ್. ಅಂದರೆ ಆ ಮಗುವಿನ ಡೇಟ್ ಆಫ್ ಬರ್ತ್ ಏನಿರಬೇಕಂತ, ಆ ಮಗುವಿನ ಡೇಟ್ ಆಫ್ ಬರ್ತ್ ಅಂದರೆ ಆ ಮಗು ಎಲ್ಲಿ ಹುಟ್ಟಿರಬೇಕು, ಯಾವ ಡೇಟಿಂದ ಯಾವ ಡೇಟ್ ಒಳಗಡೆ ಹುಟ್ಟಿರಬೇಕು. ಓಕೆ, ಪ್ರವೇಶ ಬಯಸುವ ಅಭ್ಯರ್ಥಿಯು 1/5/2013 ಮುಂಚೆ ಇದ್ರೆ ಬರಲ್ಲ, ಮತ್ತು 31/7/2015 ನಂತರ, ಇವೆರಡೂ ದಿನಾಂಕಗಳ ಮುಂಚೆ ಮತ್ತು ನಂತರ ಇದ್ರೆ ಬರಲ್ಲ. ಸರ್ ಹಾಗಾದ್ರೆ ಈ ಡೇಟಿಗೆ ಹುಟ್ಟಿದ್ರೆ ಇಲ್ಲ ಈ ಡೇಟಿಗೆ ಹುಟ್ಟಿದ್ರೆ ಬರುತ್ತೆ. ಯಾಕಂದ್ರೆ ಹೇಳಿದ್ರೆ ಎರಡೂ ದಿನಾಂಕಗಳನ್ನು ಒಳಗೊಂಡಿರುವಂತೆ, ಇನ್ಕ್ಲೂಸಿವ್ ಮೀನ್ಸ್ ಅಂದ್ರೆ ಆ ಎರಡೂ ಡೇಟ್ನ ಒಳಗೊಂಡಿರುವಂತೆ ಬರುತ್ತೆ ಅಂತ ಹೇಳ್ತೀನಿ. ಅಂದರೆ 1/5/2013 ಅಂದರೆ 2013 ಮೇ 1 ಮುಂಚೆ ಹುಟ್ಟಿದ್ರೆ ಬರಲ್ಲ. 2015 ಯಾವುದು ಜುಲೈ 31 ನಂತರ ಹುಟ್ಟಿದ್ರೆ ಬರಲ್ಲ ಅಂತ ಹೇಳಿದ್ದಾರೆ. ಇದು ಡೇಟ್ ಆಫ್ ಬರ್ತ್. ಓಕೆ ವಿದ್ಯಾರ್ಥಿಗಳೇ, ಓಕೆ ಇದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಇದನ್ನು ನಾನು ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಅಲ್ಲಿ ಏನು ಕೇಳಿದಾನೆ, ಅದೆಷ್ಟು ಸ್ಟೂಡೆಂಟ್ ಸಿಗ್ನೇಚರು, ಫೋಟೋ, ಅವನೇನು ಓದ್ತಿದ್ದಾನೆ, ಎಷ್ಟನೇ ಕ್ಲಾಸ್ ಓದ್ತಿದ್ದಾನೆ, ಡೇಟ್ ಆಫ್ ಬರ್ತು, ಜೆಂಡರ್, ಯಾವ ಲಿಂಗ, ಓಕೆನಾ, ಆಮೇಲೆ ಆಧಾರ್ ಕಾರ್ಡ್ ನಂಬರು, ಅಡ್ರೆಸ್ಸು, ಇದೆಲ್ಲ ಕೇಳಿದೆ. ಆಮೇಲೆ ಕ್ಲಾಸು 3, 4, 5ನೇ ಕ್ಲಾಸ್ ಯಾವ ಸ್ಕೂಲಲ್ಲಿ ಓದಿದ್ದಾರೆ, ಅವು ಎಲ್ಲೆಲ್ಲಿ ಕಂಡು ಬರ್ತವೆ, ಜಾಯ್ನಿಂಗ್ ಡೇಟು, ಪೇರೆಂಟ್ಸ್ ಸಿಗ್ನೇಚರು, ಹೆಡ್ ಮಾಸ್ಟರ್ ಸಿಗ್ನೇಚರ್ ಜೊತೆಗೆ ಆ ಸ್ಕೂಲ್ ಸೀಲ್
ಇದೆಲ್ಲ ಸರ್ಟಿಫಿಕೇಟ್ ಅಲ್ಲಿ ಇದು ಫೈನಲ್. ಓಕೆ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಿಮಗೆ ನವೋದಯ ಅಪ್ಲಿಕೇಶನ್ ಹಾಕೋಕ್ಕೆ ಬೇಕಾದಂತಹ ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನಮ್ಮ ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಮಗುವಿಗೆ ಆನ್ಲೈನ್ ತರಬೇತಿ ಬೇಕಾದರೆ ಕೆಳಗೆ ಕೊಟ್ಟಂತಹ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಭೇಟಿ. ಧನ್ಯವಾದಗಳು.